ರಿಪಬ್ಲಿಕ್ ಸೇನೆಯ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಒಂದು ಸ್ಥಾನಮಾನ ಕೊಟ್ಟಿರುವಂಥ ನಮ್ಮ ಅಣ್ಣನಾದ ಅವರಿಗೆ ಪಾಲ್ಗೊಳ್ಳೋದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಪತ್ರಿಕೆಯ ಹಿನ್ನೆಲೆ ಏನಪ್ಪ ಅಂತಂದರೆ, ಬಡವನಾಗೆ ಇದ್ದಾನೆ, ಶ್ರೀಮಂತನಾಗಿ ಬೆಳೀತಾ ಇದ್ದಾನೆ. ಅದಕ್ಕೆ ಉದಾಹರಣೆಗಳು ಏನಪ್ಪ ಅಂತಂದರೆ, ಈ ಬಂಗಾರಪೇಟೆ ಪಟ್ಟಣದ ಅಂಶ ಗಿರಿವಿ ಮತ್ತು ಚಿನ್ನದ ಅಂಗಡಿಯವರು, ಚಿನ್ನದ ಮಾರಾಟಗಾರರು ಆದಂಥ ಅವರು ಮಾಡಿರುವಂಥ ವಂಚನೆಗಳು, ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮಾಡ್ತಾ ಇರೋಂಥ ವಂಚನೆಗಳನ್ನು ಇವತ್ತು ಖಂಡಿಸಿ ನಾನು ಈ ಒಂದು ಪತ್ರಿಕೆಯ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಒಂದು ಸಾರ್ವಜನಿಕರು ಗಿರಿವಿಯನ್ನು ಇಡಕ್ಕೆ ಹೋದರೆ ಗಿರಿವಿಯನ್ನು ಇಟ್ಕೊಂಡು ಕಡಿಮೆ ಹಣವನ್ನು ಕೊಟ್ಟು ಹೆಚ್ಚಿನ ಬಡ್ಡಿಯನ್ನು ತಗೊಳ್ತಾ ಇದ್ದಾರೆ. ಮತ್ತು ಅವರು ಚಿನ್ನವನ್ನು ಖರೀದಿ ಮಾಡಿದ ಸಾರ್ವಜನಿಕರು ಚಿನ್ನ ಖರೀದಿ ಮಾಡಿದ ಆದಮೇಲೆ ಅವರು GST ಏನನ್ನು ಕೇಳಿದ್ರೆ ಇದಕ್ಕೆ ಇನ್ನೂ ಹೆಚ್ಚಿನ ಹಣವನ್ನು ಕೊಡಬೇಕು ನೀವು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಇದು GST ಸರ್ಕಾರಕ್ಕೂ ಹೋಗ್ತಾ ಇಲ್ಲ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರನ್ನು ವಂಚನೆ ಮಾಡಿ ಕೋಟ್ಯಾಧಿಪತಿಗಳಾಗ್ತಾ ಇದೆ. ಈ ಕೋಟ್ಯಾಧಿಪತಿಗಳಾಗಿ ಇವರು ಕಾರಣಿಯಲ್ಲಿ ಸುಮಾರು ಬಡಾವಣೆಗಳನ್ನು ಮಾಡ್ತಾ ಇದ್ದಾರೆ. ಬೇಕಲ್ಲು ರೋಡಲ್ಲಿ ಸುಮಾರು ಜಮೀನನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವು ಜಮೀನನ್ನು ಖರೀದಿ ಮಾಡಿ ಕೋಟ್ಯಾಧಿಪತಿಗಳಾಗ್ತಾ ಇದ್ದಾರೆ. ಇವರು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿದ್ದು ಖಂಡಿಸಿ ಇವತ್ತು ನಾನು ಈ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಇವರಿಗೆ ಯಾವುದೇ ರೀತಿಯಾದಂಥ ಪರವಾನಗಿ ಇಲ್ಲ ಅಂತ ಕೂಡ ಇವರು ಗಿರಿವಿ ಅಂಗಡಿಯನ್ನು ಮತ್ತು ಇದು ಚಿನ್ನದ ಅಂಗಡಿಗಳಲ್ಲೇ ಇದು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಆ ಸರ್ಕಾರಕ್ಕೆ ವಂಚನೆ ಮಾಡಿದಂಥ ತೆರಿಗೆ ಹಣವನ್ನು ಯಾವುದೇ ರೀತಿಯಾದಂಥ ತೆರಿಗೆ ಹಣ ಕಟ್ಟಿದ ಇವರು ತುಂಬ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಆ ವಂಚನೆ ಮಾಡಿದ್ದು ನಾವೇನಾದರೂ ಪ್ರಶ್ನೆ ಮಾಡಿದಾಗ ಅವರು ನಮಗೆ ಧಮಕಿಗಳಾಗ್ತಾ ಇದ್ದಾರೆ. ಈ ಅಂಗಡಿ ಮಾಲೀಕರು ಧಮಕಿಗಳಾಗ್ತಾರೆ. ಯಾರು ಧಮಕಿಗಳಾದಕ್ಕೆ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಮಾಸಿಕ ಹಣ ನಿರ್ದಿಷ್ಟ ಅಂತ ಹೇಳಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಇವರ ಪರವಾನಗಿಗಳನ್ನು ರದ್ದು ಮಾಡಬೇಕು. ಇದು ಲೋಕಾಯುಕ್ತ ತನಿಖೆ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರಿಗೆ ಯಾವುದೇ ರೀತಿಯ ಕಾನೂನು ಕ್ರಮ ತಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೇವೆ. ಗಿರಿವಿ ಅಂಗಡಿ ಮತ್ತು ಚಿನ್ನದ ಅಂಗಡಿ ಅವ್ರದ್ದೇ ಎರಡೂ. ಅದು ನನ್ನ ಹತ್ರ ಬಂಗಾರಪೇಟೆ ಪಟ್ಟಣದಲ್ಲಿರುವಂಥದ್ದೇ. ಅದು ನನ್ನ ಹತ್ರ ಅವ್ರು ಕೊಟ್ಟಿರೋಂಥ ಬಿಲ್ಗಳಿದೆ. ಅದು GST ಬಿಲ್ಗಳಲ್ಲ. ನಾವು ಕೇಳಿದ್ರೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ, ನಾವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಂಚನೆಗಳು ಮಾಡ್ತಾ ಇದ್ದಾರೆ. ಇದು GST ಬಿಲ್ಲಲ್ಲ ನೋಡಿ. ಈ ರೀತಿ ಬಿಲ್ಗಳು ಕೊಡ್ತಾ ಇದ್ದಾರೆ.